ಈ ವಿಡಿಯೋದಲ್ಲಿ ಕೊಟ್ಟಿರುವಂತಹ ಟಿಪ್ಸನ್ನು ಫಾಲೋ ಮಾಡಿ ಮುಸ್ಲಿಂ ಸ್ಟೈಲ್ ಅಥವಾ ಹೈದರಾಬಾದಿ ಸ್ಪೆಷಲ್ ದಮ್ ಬಿರಿಯಾನಿಯನ್ನು ಮನೆಯಲ್ಲಿ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬಹುದು. ನಮಸ್ಕಾರ ವೀಕ್ಷಕರೇ, ವಿಲೇಜ್ ಕುಕಿಂಗ್ ವರ್ಲ್ಡ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಮೊದಲಿಗೆ ಚಿಕನ್ ದಮ್ ಬಿರಿಯಾನಿಯನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ 2 kg ಅಷ್ಟು ಚಿಕನ್ ಅನ್ನು ತಗೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಒಂದು ಪಾತ್ರೆಯಲ್ಲಿ ಸೇರಿಸಿ ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಇದನ್ನ ಕಲರ್ ಮತ್ತೆ ಫ್ಲೇವರ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೀವಿ. ನಂತರ 1.5 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿಯನ್ನು ಸೇರಿಸಬಹುದು. 1/4 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ, ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಸೇರಿಸಿ ನಂತರ 3 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಅನ್ನ ಸೇರಿಸಬೇಕಾಗುತ್ತೆ. ಈಗ ಬಿರಿಯಾನಿ ಸ್ಪೈಸಸ್ ಅನ್ನ ಆಡ್ ಮಾಡೋಣ. ಧನಿಯಾ ಪೌಡರ್ ಮತ್ತೆ ಬಿರಿಯಾನಿ ಮಸಾಲಾ ಪೌಡರ್ ರೆಸಿಪಿ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ನೋಡಿ, ಇಲ್ಲ ಚಾನಲ್ ಅಲ್ಲಿ ಹೋಗಿ ಕೂಡ ನೀವು ನೋಡಬಹುದು. ನಂತರ 2 ಬಿರಿಯಾನಿ ಎಲೆಯನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ 4 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ 4-5 ಹಸಿಮೆಣಸಿನಕಾಯಿನ ಈ ಥರ ಉದ್ದುದಾಗಿ ಕಟ್ ಮಾಡಿ ಸೇರಿಸಿ 2 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಅಥವಾ ಬಿರಿಯಾನಿ ಮಸಾಲಾ ಪೌಡರ್, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್, ನಂತರ 2 ಕಪ್ ಅಷ್ಟು ಗಟ್ಟಿ ಮೊಸರು. ತುಂಬಾ ಹುಳಿಯಾಗಿರ್ತಕ್ಕಂತಹ ಮೊಸರನ್ನ ತಗೋಬೇಡಿ, ಫ್ರೆಶ್ ಆಗಿರ್ತಕ್ಕಂತಹ ಗಟ್ಟಿ ಮೊಸರನ್ನ ಆಡ್ ಮಾಡಿ. ದಮ್ ಬಿರಿಯಾನಿಯಲ್ಲಿ ಹಾಕೋದಕ್ಕೆ ಫ್ರೈಡ್ ಆನಿಯನ್ಸ್ ಅನ್ನ ಪ್ರಿಪೇರ್ ಮಾಡಿಕೊಂಡು ಉಳಿದಿರುವಂತಹ ಆಯಿಲ್ ಅಲ್ಲಿ ನಾನು 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಅನ್ನ ಆಡ್ ಮಾಡ್ತಿದ್ದೀನಿ. ಫ್ರೈಡ್ ಆನಿಯನ್ಸ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಬರಲ್ಲ ಅನ್ನೋರು ಫ್ರೈಡ್ ಆನಿಯನ್ಸ್ ರೆಸಿಪಿಯನ್ನು ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಇಲ್ಲ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೋಡಿ. ನಂತರ ಇದರಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, 1 ಲೆಮನ್ ಜ್ಯೂಸ್ ಅನ್ನು ಆಡ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸಿ ಮತ್ತೆ ಸ್ವಲ್ಪ ಫ್ರೈಡ್ ಆನಿಯನ್ಸ್ ಅನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಈ ಎಲ್ಲಾ ಮಸಾಲೆಗಳು ಒಂದೊಂದು ಪೀಸ್ಗೂ ಚೆನ್ನಾಗಿ ಅಂಟಬೇಕು, ಆ ತರ ಮಿಕ್ಸ್ ಮಾಡಬೇಕಾಗುತ್ತೆ. ಮುಸ್ಲಿಂ ಶೈಲಿಯಲ್ಲಾದ್ರೆ ಚಿಕನ್ ಅನ್ನ ಈ ತರ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಒನ್ ಡೇ ಎಲ್ಲ ಅವರು ಫ್ರಿಜ್ ಅಲ್ಲಿ ಇಟ್ಟಿರ್ತಾರೆ. ಹೀಗೆ ಮಾಡೋದ್ರಿಂದ ಚಿಕನ್ ಚೆನ್ನಾಗಿ ನೆನೆಯುತ್ತೆ, ಬೇಗ ಕೂಡ ಬೇಯುತ್ತೆ. ನಮ್ಮ ಹತ್ರ ಫ್ರಿಜ್ ಎಲ್ಲ ಅಷ್ಟೊತ್ತು ನೆನೆಸಕ್ ಆಗಲ್ಲ ಅನ್ನೋರು 1 ಅಥವಾ 2 ಗಂಟೆ ಆದ್ರೂ ಇದನ್ನ ಚೆನ್ನಾಗಿ ನೆನೆಯೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ, ಮತ್ತೆ ಬೇಗ ಕೂಡ ಬೇಯುತ್ತೆ. ನೋಡಿ, ಕರೆಕ್ಟ್ ಆಗಿ 1 ಅಥವಾ 2 ಗಂಟೆ ಆದ್ಮೇಲೆ ನೀರನ್ನ ಬಿಸಿಯಾಗೋದಕ್ಕಿಟ್ಟು ಅದರಲ್ಲಿ ಬಿರಿಯಾನಿ ಸ್ಪೈಸಸ್ ಅನ್ನ ಆಡ್ ಮಾಡಿ ನಂತರ 2 ಬಿರಿಯಾನಿ ಎಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸಿ 1 ಟೀ ಸ್ಪೂನ್ ಅಷ್ಟು ತುಪ್ಪ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಈ ಟೈಮಲ್ಲಿ ಉಪ್ಪನ್ನ ಕರೆಕ್ಟ್ ಆಗಿ ಹಾಕೊಳ್ಳಿ. ಮತ್ತೆ ಎಲ್ಲೂ ನಾವು ಉಪ್ಪನ್ನ ಸೇರಿಸೋದಕ್ಕಾಗೋದಿಲ್ಲ. ನೋಡಿ, ನೀರೆಲ್ಲ ಈ ತರ ಚೆನ್ನಾಗಿ ಕುದೀತಾ ಇದೆ. ಈಗ 2 kg ಅಷ್ಟು ಬಾಸ್ಮತಿ ರೈಸ್ ಅನ್ನ ಸೇರಿಸ್ತಾ ಇದ್ದೀನಿ. ಬಾಸ್ಮತಿ ರೈಸ್ ಅನ್ನ ಮೊದಲೇ ಚೆನ್ನಾಗಿ ವಾಶ್ ಮಾಡಿ 1 ಅವರ್ ನೆನೆಸಿದ್ದೆ. ಇಲ್ಲಿ ನಾನು 2 ಪಾತ್ರೆಯಲ್ಲಿ ರೈಸ್ ಅನ್ನ ಬೇಯಿಸ್ಕೊಂತಾ ಇದ್ದೀನಿ. ಒಂದೇ ಪಾತ್ರೆಯಲ್ಲಾದ್ರೆ ಜಾಸ್ತಿ ಆಗ್ಬಿಡುತ್ತೆ, ನನ್ನ ಹತ್ರ ದೊಡ್ಡ ಪಾತ್ರೆಗಳಿಲ್ಲ, ಹಾಗಾಗಿ 2 ಪಾತ್ರೆಯಲ್ಲಿ ರೈಸ್ ಅನ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಈಗ ಇದರಲ್ಲಿ 1 ಟೀ ಸ್ಪೂನ್ ಅಷ್ಟು ನಿಂಬೆ ಹಣ್ಣಿನ ರಸವನ್ನು ಸೇರಿಸೋಣ. ನಿಂಬೆ ಹಣ್ಣಿನ ರಸವನ್ನು ಸೇರಿಸೋದ್ರಿಂದ ರೈಸ್ ವೈಟ್ ಆಗಿರುತ್ತೆ ಮತ್ತು ಸಾಫ್ಟ್ ಆಗಿರುತ್ತೆ. ಹಾಗಂತ ಜಾಸ್ತಿ ನಿಂಬೆ ಹಣ್ಣಿನ ರಸವನ್ನು ಹಾಕ್ಕೊಂಡ್ರೆ ಇದು ಹುಳಿ ಆಗಿಬಿಡುತ್ತೆ, ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ರೈಸ್ ಈಗ 70% ಅಷ್ಟು ಬೆಂದಿದೆ. ಸೊ ನಾವು 3 ಸ್ಟೆಪ್ಪಲ್ಲಿ ರೈಸನ್ನು ಬೇಯಿಸ್ಕೊಂಡು ಚಿಕನ್ ಮೇಲೆ ಹಾಕೋಬೇಕಾಗತ್ತೆ. ನೋಡಿ, ಚಿಕನನ್ನು ನೆನೆಸಿ 1 ಅಥವಾ 2 ಗಂಟೆ ಆದಮೇಲೆ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಫ್ರೈಡ್ ಆನಿಯನ್ಸನ್ನು ಸೇರಿಸಿ ಈಗ 70% ಅಷ್ಟು ಬೆಂದಿರತಕ್ಕಂತಹ ರೈಸನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ರೈಸ್ ಒಂದು ಕಡೆ ಬೇಯ್ತಾ ಇದ್ರೆ ಮತ್ತೊಂದು ಕಡೆ ನಾವು ಇಲ್ಲಿ ಲೇಯರ್ ಆಗಿ ಹಾಕೋಬೇಕಾಗುತ್ತೆ. ಈಗ ನಾವು 80% ಅಷ್ಟು ಬೆಂದಿರತಕ್ಕಂತಹ ರೈಸನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಟೋಟಲ್ ಆಗಿ ಅರ್ಧದಷ್ಟು ರೈಸನ್ನು ಆ್ಯಡ್ ಮಾಡಿದ್ದಾಯಿತು, ಇನ್ನು ಅರ್ಧದಷ್ಟು ರೈಸ್ ಹಾಗೆ ಇದೆ. ಈಗ ಅರ್ಧದಷ್ಟು ರೈಸ್ ಮೇಲೆ ಫ್ರೈಡ್ ಆನಿಯನ್ಸ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ನಂತರ ಸ್ವಲ್ಪ ಫುಡ್ ಕಲರನ್ನು ಸೇರಿಸಿ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಕೂಡ ಆ್ಯಡ್ ಮಾಡೋಣ. 2 ಲೇಯರ್ ಅಷ್ಟು ರೈಸನ್ನು ಆ್ಯಡ್ ಮಾಡಿದ್ದಾದಮೇಲೆ ಅಂದರೆ 70% ಅಷ್ಟು 80% ಅಷ್ಟು ಬೆಂದಿರತಕ್ಕಂತಹ ರೈಸನ್ನು ಆ್ಯಡ್ ಮಾಡಿದ್ದಾದಮೇಲೆ ಈಗ 90% ಅಷ್ಟು ಬೆಂದಿರತಕ್ಕಂತಹ ರೈಸನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಈಗ ಈ ಥರ ರೈಸನ್ನು ಫೈನಲ್ ಆಗಿ ಈ ಥರ ಲೆವೆಲ್ ಮಾಡಿ ಈಗ ಆನಿಯನ್ಸನ್ನು ಫ್ರೈ ಮಾಡಿಕೊಂಡು ಉಳಿದಿರುವಂತಹ ಆಯಿಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಅರ್ಧ ಕಪ್ ಅಷ್ಟು ಇರುತ್ತೆ. ನಂತರ ಅರ್ಧ ಕಪ್ ಅಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ನಂತರ ಸ್ವಲ್ಪ ಫ್ರೈಡ್ ಆನಿಯನ್ಸ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, 1/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್, ನಂತರ ಫುಡ್ ಕಲರನ್ನು ಸೇರಿಸೋಣ. ಇದೇ ಥರ ಫುಡ್ ಕಲರ್ ಬೇಕಂತೇನಿಲ್ಲ, ಸೊ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರನ್ನು ಸೇರಿಸಿ. ಫುಡ್ ಕಲರೇ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. 1/4 ಕಪ್ ಅಷ್ಟು ಗಂಜಿ ಅಥವಾ ರೈಸನ್ನು ಬೇಯಿಸಿ ಉಳಿದಿರ್ತಕ್ಕಂತಹ ನೀರನ್ನು ನೋಡಿ ಈ ಎಡ್ಜಸ್ಸಲ್ಲಿ ಹಾಕಿ ಈಗ ಇದನ್ನು ಸೀಲ್ ಮಾಡಬೇಕಾಗುತ್ತೆ. ನಿಮ್ಮ ಹತ್ರ ಈ ಥರ ಫೈಲಿಂಗ್ ಪೇಪರ್ ಇಲ್ಲ ಅಂತಂದರೆ ಚೆನ್ನಾಗಿರ್ತಕ್ಕಂತಹ ಕಾಟನ್ ಬಟ್ಟೆಯನ್ನು ಒದ್ದೆ ಮಾಡಿ ಹಾಕ್ಬೋದು. ಇಲ್ಲ ಅಂತಂದರೆ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಈ ಎಡ್ಜಸ್ಸಲ್ಲಿ ಗೋಧಿ ಹಿಟ್ಟನ್ನು ಅಂಟಿಸಿ ಮೇಲ್ಗಡೆಯಿಂದ ಪ್ಲೇಟನ್ನು ಮುಚ್ಚಿ
ಕವರ್ ಮಾಡಬಹುದು. ಒಟ್ನಲ್ಲಿ ಹಬೆ ಹೊರಗೆ ಹೋಗ್ದಿರ ದಮ್ ಮಾಡ್ಕೋಬೇಕಾಗತ್ತೆ. ಈಗ ಇದರ ಮೇಲೆ ಒಂದು ಭಾರವಾಗಿರ್ತಕ್ಕಂತಹ ವಸ್ತುವನ್ನೇನಾದ್ರೂ ಇಡೋಣ. ನಾನು ಕುಟ್ಟುವ ಕಲ್ಲನ್ನ ಇಡ್ತಾ ಇದ್ದೀನಿ. ಮೊದಲು 3 ನಿಮಿಷ ಹೈ ಫ್ಲೇಮ್ ನಲ್ಲಿ 15 ರಿಂದ 20 ನಿಮಿಷ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೊಂಡ್ರೆ ದಮ್ ಬಿರಿಯಾನಿ ರೆಡಿ ಆಗುತ್ತೆ. ತಕ್ಷಣ ಇದನ್ನ ಮಿಕ್ಸ್ ಮಾಡಬಾರ್ದು. ಒಂದು 5 ಇಲ್ಲ 10 ನಿಮಿಷ ಬಿಟ್ಟು ಇದನ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ತಕ್ಷಣ ಮಿಕ್ಸ್ ಮಾಡಿದ್ರೆ ರೈಸ್ ಎಲ್ಲ ಮುರಿದೋಗುತ್ತೆ. ನೋಡಿ, ಮುಸ್ಲಿಂ ಸ್ಟೈಲ್ ಬಿರಿಯಾನಿ ಅಥವಾ ಹೈದರಾಬಾದಿ ಸ್ಪೆಷಲ್ ದಮ್ ಬಿರಿಯಾನಿ ನೋಡೋದಕ್ಕೆ ಎಷ್ಟೊಂದು ಕಲರ್ಫುಲ್ ಆಗಿದೆಯಲ್ವಾ, ತಿನ್ನೋದಕ್ಕೆ ಕೂಡ ಅಷ್ಟೇ ಟೇಸ್ಟಿ ಆಗಿರುತ್ತೆ. ಸೊ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಸೊ ಒಂದೊಂದು ಪೀಸ್ಗೂ ಮಸಾಲೆ ಎಷ್ಟು ಚೆನ್ನಾಗಿ ಅಂಟಿರುತ್ತೆ ಅಂತಂದರೆ ಸೊ ನೀವೇ ನಂಬಕ್ಕಾಗಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ಕರೆಕ್ಟಾಗಿ 2 kg ಅಷ್ಟು ಚಿಕನ್ಗೆ 2 kg ಅಷ್ಟು ರೈಸನ್ನು ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾವು ರೈಸ್ ಏನಾದರೂ ಜಾಸ್ತಿ ಹಾಕಿಬಿಟ್ರೆ ಆ ಟೇಸ್ಟ್ ಅನ್ನೋದು ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಬ್ಯಾಲೆನ್ಸ್ ಆಗೋದಿಲ್ಲ. ಸೊ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ನಾವು ಒಂದೊಳ್ಳೆ ರೆಸಿಪಿಯೊಂದಿಗೆ ಭೇಟಿ ಆಗೋಣ. ಅದುವರೆಗೂ ಧನ್ಯವಾದಗಳು.